ಇದೇ ನವೆಂಬರ್ 28ರಂದು ಉಡುಪಿ ಜಿಲ್ಲೆಗೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ. ಶ್ರೀ ಕೃಷ್ಣ ಮಠದಲ್ಲಿ ಆಯೋಜಿಸಿರುವ ಐತಿಹಾಸಿಕ ಲಕ್ಷಕಂಠ ಗೀತಗಾಯನ ಕಾರ್ಯಕ್ರಮದಲ್ಲಿ ಮೋದಿ ಭಾಗವಹಿಸಲಿದ್ದಾರೆ. ಈ ವೇಳೆ ಸ್ವರ್ಣಲೇಪಿತ ಕನಕನ ಕಿಂಡಿಯನ್ನ ಪ್ರಧಾನಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರು ಕನಕನ ಕಿಂಡಿಗೆ ಸ್ವರ್ಣಲೇಪನ ಕೊಡುಗೆ ನೀಡಿದ್ದಾರೆ. ಈ ಹಿಂದೆ ಪ್ರಮೋದ್ ಮಧ್ವರಾಜ್ ಅವರ ತಂದೆ ಕನಕದಾಸರಿಗೆ ಮಂದಿರ ನಿರ್ಮಿಸಿದ್ರು. ಇದೀಗ ಪ್ರಮೋದ್ ಮಧ್ವರಾಜ್ ಅವರು ಕನಕನ ಕಿಂಡಿಗೆ ಸ್ವರ್ಣಲೇಪನ ಮಾಡಿಸಿದ್ದು, ಇನ್ಮುಂದೆ ಸ್ವರ್ಣಲೇಪಿತ ಕಿಂಡಿಯ ಮೂಲಕ ಭಕ್ತರು ಶ್ರೀಕೃಷ್ಣನ ದರ್ಶನ ಪಡೆಯಬಹುದಾಗಿದೆ. ನಾನೀಗ ಕೃಷ್ಣ ಮಠದ ಕನಕ ಗೋಪುರದ ಕೆಳಭಾಗದಲ್ಲಿ ಬಂದು ನಿಂತಿದ್ದೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶ ಬಹಳಷ್ಟು ಗಮನವನ್ನು ಸೆಳೆದಿರುವಂಥದ್ದು. ಯಾಕಂದರೆ ಕನಕನ ಕಿಂಡಿ ಏನು ನಾವು ನೋಡ್ತಾ ಇದ್ದೇವೆ, ಇದು ಒಂದು ಭಕ್ತಿ ಸಿದ್ಧಾಂತಕ್ಕೆ ಹೇಳಿ ಮಾಡಿಸಿದಂತಹ ಸ್ಥಳ ಕೃಷ್ಣ ಮಠ. ಉಡುಪಿ ಕೃಷ್ಣ ಮಠಕ್ಕೆ ಭಕ್ತರು ಬರುವುದೂ ಕೂಡ ಈ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ಕನಕನ ಕಿಂಡಿಗೆ ಸ್ವರ್ಣ ಲೇಪನವನ್ನು ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಸಂದರ್ಭದಲ್ಲಿ ಅದರ ಒಂದು ಅನಾವರಣ ಕಾರ್ಯಕ್ರಮ ಕೂಡ ನಡೆಯುವುದಿದೆ. ಈಗ ಏನು ಕವರ್ ಮಾಡಿ ಇಟ್ಟಿದ್ದಾರೆ, ಅದರ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಕನಕನ ಕಿಂಡಿಗೆ ಸಂಪೂರ್ಣವಾಗಿ ಸ್ವರ್ಣ ಲೇಪನವನ್ನು ಮಾಡಿರುವಂಥದ್ದು. ಇದನ್ನು ರಾಜಕಾರಣಿಗಳು, ಉದ್ಯಮಿಗಳು ಅಂತ ಪ್ರಮೋದ್ ಮಧ್ವರಾಜ್ ಅವರು ಪ್ರಾಯೋಜಿಸಿದ್ದಾರೆ ಅನ್ನುವಂಥದ್ದು ಮಠ ಹೇಳುವಂಥ ಮಾಹಿತಿ. ಕನಕನ ಕಿಂಡಿ ಇನ್ನು ಮುಂದೆ ನಿಜಾರ್ಥದಲ್ಲಿ ಒಂದು ಭಕ್ತಿಯ ಕನಕ ಆದರೆ ಇನ್ನೊಂದು ಸ್ವರ್ಣ ಅಂದರೆ ಕನಕ ಅಂತ ಏನು ಕರೆಯುತ್ತಾರೆ, ಆ ರೀತಿಯಲ್ಲಿ ಭಕ್ತರಿಗೆ ಒಂದು ದರ್ಶನವನ್ನು ಕೊಡುವುದಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಯ ಭೇಟಿಯ ಸಂದರ್ಭದಲ್ಲಿ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಮಾಡುವಂತಹ ಸಾಧ್ಯತೆಗಳಿವೆ ಮತ್ತು ಆ ಸಂದರ್ಭದಲ್ಲಿ ಈ ಒಂದು ಸ್ವರ್ಣಲೇಪಿತ ಕನಕನ ಕಿಂಡಿಯ ಅನಾವರಣ ಕಾರ್ಯ ಕೂಡ ನಡೆಯುತ್ತೆ. ಸೊ ಇಲ್ಲಿ ಕನಕ ಗೋಪುರವನ್ನು ಕೂಡ ನಾವು ಗಮನಿಸಬಹುದು. ಇದು ಇರುವಂಥದ್ದು ಎಕ್ಸಾಕ್ಟ್ ಆಗಿ ಕನಕನ ಒಂದು ಮಂದಿರದ ಮುಂಭಾಗದಲ್ಲಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಕನಕದಾಸರ ಮಂದಿರವನ್ನು ಮಾಡಿರುವಂಥದ್ದು ಪ್ರಮೋದ್ ಮಧ್ವರಾಜ್ ಅವರ ತಂದೆ ಮಧ್ವರಾಜ್ ಅವರು. ಅಂದರೆ ಮಧ್ವರಾಜ್ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಕನಕ ಮಂದಿರವನ್ನು ಮಾಡಿದ್ರು. ಈಗ ಅವರ ಪುತ್ರ ಕನಕನ ಕಿಂಡಿಗೆ ಸ್ವರ್ಣ ಲೇಪನದ ಒಂದು ಕಾಮಗಾರಿಯನ್ನು ಮಾಡಿರುವಂಥದ್ದು ಒಂದು ಭಾವನಾತ್ಮಕ ಸನ್ನಿವೇಶ ಕೂಡ ಹೌದು. ಉಡುಪಿಯ ಕೃಷ್ಣನನ್ನು ಕನಕದಾಸರು ಒಲಿಸಿಕೊಂಡ ಬಗೆ ಇಡೀ ಜಗತ್ತಿಗೆ ಗೊತ್ತಿದೆ. ಅವರ ಭಕ್ತಿಗೆ ಮೆಚ್ಚಿ ಕೃಷ್ಣ ತಿರುಗಿದ ಪಶ್ಚಿಮ ದಿಕ್ಕಿಗೆ ಅನ್ನುವಂಥ ಒಂದು ಕತೆ, ದಂತ ಕಥೆಯೂ ಕೂಡ ನಾವು ಕೇಳಿದ್ದೇವೆ. ಅದರ ಪ್ರತೀಕವಾಗಿ ಕನಕನ ಮಂದಿರ ಇರುವಂಥದ್ದು, ಅದರ ಪ್ರತೀಕವಾಗಿಯೇ ಕನಕನ ಕಿಂಡಿ ಇರುವಂಥದ್ದು. ಸೊ ಆ ಕನಕನ ಕಿಂಡಿ ಏನಿದೆ ಅದರ ಮೂಲಕವೇ ಕೃಷ್ಣನನ್ನು ನೋಡಬೇಕು ಅಂತೇಳಿ ಸಾವಿರಾರು ಲಕ್ಷಾಂತರ ಭಕ್ತರು ಪ್ರತಿದಿನ ಬರ್ತಾರೆ. ಕೋಟ್ಯಾಂತರ ಭಕ್ತರು ಈಗಾಗಲೇ ಕೃಷ್ಣ ದರ್ಶನವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೃಷ್ಣ ದರ್ಶನವನ್ನು ಮಾಡುವಂಥ ಸಂದರ್ಭದಲ್ಲಿ ಕನಕನ ಕಿಂಡಿಗೆ ಹಾಕಿರುವಂಥ ಈ ಸ್ವರ್ಣ ಲೇಪನ ಏನಿದೆ ಅದು ಕೂಡ ಸಾಕಷ್ಟು ಗಮನ ಸೆಳೆಯುವಂಥದ್ದಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.